ರಚನೆ. ಆಚಾರ್ಯ ನಮಸ್ಕಾರ ಆಚಾರ್ಯ. ಶುರು ಮಾಡ್ಬೋದಾ? ಮಾಡಿ ಆಚಾರ್ಯ. ಒಂದ್ ನಿಮಿಷ, ನಾನು ಹರಿಯಣ್ಣ ಫೋನ್ ಮಾಡ್ತೀನಿ, ನೀವು ಮಾಡಿ ಆಚಾರ್ಯ, ಶುರು ಮಾಡಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜಿಫಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧೇ ಬ್ರಹ್ಮಂ ಮಂಗ್ರಹಿತಂ ಸದಂ ವಿಮಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ವೇಪದೇಸ್ಯ ಗಂಭೀರೆ ವಾಕ್ಯೆ ಮಾನೇರಖಂಡಿತೈಃ ಗುರುಭಾವಂ ಜಯಂತಿ ಭಾತಶ್ರೀದೇತೃತ್ವವಾಕ್ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿತಂತ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸಂ ಗುರುಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಯಂತು ಬ್ರೂಮಃ. ಅಸಾಧಾರಣ ಧರ್ಮ ವಿಪ್ರತಿಪತ್ಯೋಃ ಅಪಿ ಸಾಧಾರಣ ಧರ್ಮೇ ಏವ ಅಂತರ್ಭಾವಃ. ವಯಂತು ಬ್ರೂಮಃ ಅಂದ್ರೆ ನಾವಾದ್ರೂ ನಮ್ಮ ಸಿದ್ಧಾಂತದಲ್ಲಿ ನಾವು ಈ ರೀತಿಯಾಗಿ ಸಂಶಯದ ಕಾರಣದ ವಿಷಯದಲ್ಲಿ ಅಂಗೀಕಾರ ಮಾಡ್ತೇವೆ. ಏನಂತ? ಸಂಶಯ ಕಾರಣಗಳು 5 ಅಂತಾಗಲಿ ಅಥವಾ 3 ವಿಧವಾದ ಕಾರಣ ಅಂತಾಗಲಿ ಅದನ್ನ ಒಪ್ಪೋದಿಲ್ಲ. ಕಾರಣ ಒಂದೇ, ಸಾಧಾರಣ ಧರ್ಮ. ಅದರಲ್ಲೇನೆ ನಾವು ಹಿಂದೆ ನವೀನ ತಾರ್ಕಿಕರು ಸೂಚನೆ ಮಾಡಿದಂತೆ ಉಪಲಬ್ಧಿ ಅನುಪಲಬ್ಧಿ ಎರಡನ್ನೂ ಸಾಧಾರಣದಲ್ಲಿ ಸೇರಿಸಿ ಸಾಧಾರಣ ಅಸಾಧಾರಣ ವಿಪ್ರತಿಪತ್ತಿ ಅಂತ ಹೇಳಿದ್ರಲ್ವಾ, ಆ ಅಂಶವನ್ನು ಒಪ್ಪಿ ಅದರ ಜೊತೆಗೆ ನಾವು ಉಳಿದ ಯಾವ ಅಸಾಧಾರಣ ಧರ್ಮ ವಿಪ್ರತಿಪತ್ತಿ ಇದೆಯೋ ಅದನ್ನೂ ಪ್ರತ್ಯೇಕ ಅಂತ ಹೇಳೋ ಕಾರಣವಿಲ್ಲ, ಅದನ್ನು ಸಾಧಾರಣದಲ್ಲಿ ಸೇರಿಸೋಣ. ಅಸಾಧಾರಣ ಧರ್ಮ ವಿಪ್ರತಿಪತ್ತಿಯೋಹೋರಪಿ, ಅಸಾಧಾರಣ ಧರ್ಮವನ್ನು ಹಾಗೂ ವಿಪ್ರತಿಪತ್ತಿ ಅಂತ ಅನ್ನೋದನ್ನು ಕೂಡ ನಾವು ಸಾಧಾರಣ ಧರ್ಮೇ ಏವ ಅಂತರ್ಭಾವ, ಸಾಧಾರಣ ಧರ್ಮದಲ್ಲೇನೆ ಅಂತರ್ಭಾವ ಮಾಡ್ತೇವೆ ಹೊರತು ಅದು ಪ್ರತ್ಯೇಕವಾದ ಕಾರಣ ಅಂತ ಹೇಳೋದಿಲ್ಲ. ಹೇಗೆ? ಅದರಲ್ಲಿ ಮೊದಲಿಗೆ ನಮ್ಮ ಪ್ರಶ್ನೆ ಬರುತ್ತೆ, ಅಸಾಧಾರಣ ಧರ್ಮಕ್ಕೆ ನಾವು ಉದಾಹರಣೆ ಯಾವುದನ್ನು ತಗೊಂಡಿದ್ದೀವಿ? ಶಬ್ದ ನಿತ್ಯ ಅನಿತ್ಯೋ ವಾ ಅಂತಿಟ್ಕೊಂಡು ಆ ಉದಾಹರಣೆಯನ್ನು ಇಟ್ಟುಕೊಂಡು ಸಮರ್ಥನೆ ಮಾಡಿ ಕೊಟ್ಟಿದ್ದಾರೆ. ಈಗ ಅಂತಹ ಅಸಾಧಾರಣ ಧರ್ಮದಿಂದ ಬರುವ ಸಂಶಯ ಅಂತ ಹೇಳುವಾಗ ಇದನ್ನು ಹೇಗೆ ನಾವು ಸಾಧಾರಣದಲ್ಲಿ ಅಂತರ್ಭಾವ ಮಾಡೋದು? ಅದನ್ನು ಅಂತರ್ಭಾವ ಮಾಡೋದಕ್ಕೆ ಯೋಗ್ಯವಾ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಅಸಾಧಾರಣ ಧರ್ಮೋಹ ನ ಸ್ವರೂಪೇಣ ಸಂಶಯ ಹೇತು. ಅಸಾಧಾರಣ ಧರ್ಮ ಅಂತ ಹೇಳಿದೆ. ಯಾವುದದು ಅಸಾಧಾರಣ ಧರ್ಮ? ಶಬ್ದದಲ್ಲಿರುವಂತಹ ಆಕಾಶ ವಿಶೇಷ ಗುಣತ್ವ ಅಂತ ನಾವು ಹಿಂದೆ ವಿಚಾರ ಮಾಡಿದ್ದು. ಅದು ನಮಗೆ ಸಂಶಯವನ್ನು ತಂದು ಕೊಟ್ಟಿತು ಅಂತಂದ್ರೆ ಅದು ಸ್ವರೂಪೇನ ಅಂದ್ರೆ ಆಕಾಶ ವಿಶೇಷ ಗುಣವಾಗಿದೆ ಅಂತ ಅನ್ನೋ ಇಷ್ಟೇ ಕಾರಣಕ್ಕೆ ಅದು ಸಂಶಯವನ್ನು ತಂದು ಕೊಡುತ್ತಾ?
ಸರ್ವತಃ ಅಲ್ಲ. ಅಸಾಧಾರಣ ಧರ್ಮೋ ಹಿ ನ ಸ್ವರೂಪೇಣ ಸಂಶಯ ಹೇತು. ಆಕಾಶ ವಿಶೇಷ ಗುಣ ಇದು, ಆಕಾಶ ವಿಶೇಷ ಗುಣತ್ವ ಅದರಲ್ಲಿ ಇದೆ ಅಂತನೂ ಇಷ್ಟೇ ಕಾರಣಕ್ಕೆ ಅದು ನಮಗೆ ಸಂಶಯವನ್ನು ಕೊಡುತ್ತಾ? ಸರ್ವಥಾ ಕೊಡೋದಿಲ್ಲ. ಹಾಗಾದ್ರೆ ಯಾಕೆ ಸ್ವರೂಪತಃ ಅದು ನಮಗೆ ಸಂಶಯವನ್ನು ಯಾಕೆ ತಂದು ಕೊಡಬಾರದು? ಶಬ್ದದಲ್ಲಿ ಆಕಾಶ ವಿಶೇಷ ಗುಣತ್ವ ಇದೆ, ಸ್ವರೂಪತಃ ಅದು ನಮಗೆ ಸಂಶಯವನ್ನು ಹುಟ್ಟಿಸಬಹುದಲ್ಲ. ಹೇಳಿದ್ರು ವಿಶೇಷ ಸ್ಮರಣ ಕಾರಣತ್ವ ಭಾವಾತ್. ಅಂದರೆ ಅದು ನಮಗೆ ವಿಶೇಷ ಸ್ಮರಣಕ್ಕೆ ಕಾರಣವಾಗುವುದಿಲ್ಲ. ಏನು ವಿಶೇಷ ಸ್ಮರಣ ಅಂದ್ರೆ, ನಾವು ಸಂಶಯ ಬರಬೇಕು ಅಂತಂದ್ರೆ ಮುಂದೆ ವಿಚಾರ ಮಾಡ್ತಾರೆ, ಕೋಟಿ ಸ್ಮರಣ ಅಂತಂತಾರೆ. ಕೋಟಿ ಸ್ಮರಣ ಬೇಕು. ಕೋಟಿ ಸ್ಮರಣ ಅಂದ್ರೆ ಏನು? ಆಗ ಇದು ಅನ್ನವ ಇಲ್ಲ ಇನ್ನೇನೋ ಬೇರೆ ಪದಾರ್ಥವ, ಅಥವಾ ಬೇಳೆಯೋ ಅನ್ನವೋ ಅಕ್ಕಿಯೋ ಅಂತ ಏನೋ ಒಂದು ಎರಡಿದ್ರೆ ಅದರಲ್ಲೂ ಅನೇಕ ಕೋಟಿಗೆ ಸಂಶಯ, ದ್ವಿಕೋಟಿಕ ಸಂಶಯ, ಏಕಕೋಟಿಕ ಅಂತೆಲ್ಲ ಮುಂದೆ ಪ್ರತ್ಯಕ್ಷ ಖಂಡದಲ್ಲೇ ಸಮರ್ಥನೆ ಮಾಡ್ತಾರೆ. ಇರಲಿ. ಅಂದ್ರೆ ಕೋಟಿ ಅಂತಂದ್ರೆ ಏನಾಯ್ತು ಅಂತಂದ್ರೆ ಪ್ರಭೇದ, ಡಿವೈಡ್ ಇದ್ದಂಗೆ, ಅನೇಕ ಪ್ರಭೇದಗಳು ಅಂತ ಕರಿತೇವೆ ನಾವು. ಇದು ಕಟ್ಟಿಗೆಯ ಅಥವಾ ಕಲ್ಲ ಅಥವಾ ಇನ್ನೇನೋ, ಹೀಗೆ ನಮಗೆ ಆ ಪ್ರಭೇದಗಳು ಬರುತ್ತೆ. ಇದಕ್ಕೆ ಕೋಟಿ ಸ್ಮರಣ ಅಂತ ಕರೀತಾರೆ. ಈ ಕೋಟಿ ಸ್ಮರಣ ಬರದೇನೆ ಸಂಶಯ ಬರೋದಕ್ಕೆ ಸಾಧ್ಯವಾ? ಕೋಟಿ ಸ್ಮರಣ ಬೇಕೇ ಬೇಕು ನಮಗೆ. ಹಾಗಾಗಿ ಕೋಟಿ ಸ್ಮರಣವಾದ್ರೂ ಬರಲೇಬೇಕು. ಹೇಳ್ತಾರೆ ಶಬ್ದದಲ್ಲಿರುವ ಆಕಾಶ ವಿಶೇಷ ಗುಣತ್ವ ಅಂತ ಅನ್ನೋದು ಇದ್ದ ಮಾತ್ರಕ್ಕೆ ನಮಗೆ ಶಬ್ದ ಇದು ನಿತ್ಯವೋ ಅನಿತ್ಯವೋ ಅಂತ ಸಂಶಯ ಬರಬೇಕಂದ್ರೆ ಮೊದಲು ನಿತ್ಯತ್ವದ ಸ್ಮರಣ ಬರ್ಬೇಕಲ್ವಾ ನಮಗೆ. ಆಮೇಲೆ ಇನ್ನೊಂದು ಕೌಂಟರ್ ಪಾರ್ಟು ಅನಿತ್ಯತ್ವ, ಅನಿತ್ಯತ್ವದ ಸ್ಮರಣೆ ಬರ್ಬೇಕು ನಮಗೆ. ಆದ್ರೆ ಸ್ಮರಣೆಯೇ ಬರದೆ ಕೇವಲ ಶಬ್ದ ನಿತ್ಯ ನಿತ್ಯೋ ಅಂತನೋ ಸಂಶಯ ಬರ್ಬೇಕು ಅಂದ್ರೆ ಹೆಂಗ್ ಬರುತ್ತೆ ನಮಗೆ? ಬರೋದಿಲ್ಲ. ಹಾಗಾದ್ರೆ ನಮಗೆ ಅದರ ಸ್ಮರಣೆ ಬರಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಕೋಟಿ ಸಂಶಯ ಬರಬೇಕು ಅಂದ್ರೆ ಅಸಾಧಾರಣ ಧರ್ಮದ ಜ್ಞಾನವಾದ ಮೇಲೆ ಮಧ್ಯದಲ್ಲಿ ನಮಗೆ ಸ್ಮರಣೆ ಬರಬೇಕು. ಸ್ಮರಣೆ ಬರದೇ ಹೊರತು ನಮಗೆ ಸಾಧ್ಯವಿಲ್ಲ. ಅಷ್ಟು ಮಾತ್ರ ಅಸಾಧಾರಣ ಧರ್ಮದ ಜ್ಞಾನ ಮಾತ್ರ ನಮಗೆ ವಿಶೇಷ ಸ್ಮರಣಕ್ಕೆ ಕಾರಣವೂ ಅಲ್ಲ. ಹಾಗಾಗಿ ಸ್ವರೂಪತಃ ನಮಗೆ ಸಂಶಯವನ್ನು ತಂದುಕೊಡೋದಕ್ಕೆ ಸಾಧ್ಯವಿಲ್ಲ. ಕಿಂತು ಮತ್ತೇನ್ ಮಾಡ್ಬೇಕು? ವ್ಯಾವೃತ್ತಿ ಮುಖೇನೈವ. ವ್ಯಾವೃತ್ತಿ ಮುಖೇನೈವ. ಏನು ವ್ಯಾವೃತ್ತಿ ಮುಖೇನೈವ ಅಂತಂದ್ರೆ ಅರ್ಥವೇನು ಅಂದ್ರೆ, ವ್ಯಾವೃತ್ತಿ ಅಂತಂದ್ರೆ ಭೇದ ಅಂತ ಅರ್ಥ. ಅಂದರೆ ನಮಗೆ ಅಸಾಧಾರಣ ಧರ್ಮ ಜ್ಞಾನವಾದ ಮೇಲೆ ಆವೃತ್ತಿ ರೂಪವಾಗಿ ನಮಗೆ ಆ ಧರ್ಮ ಇದು ಹೇಗೆ ಅಂತ ಮುಂದಿನ ವಾಕ್ಯದಲ್ಲಿ ತೋರಿಸ್ತಾರೆ. ತಥಾಚ ವಾಕ್ಯದಲ್ಲಿ ವ್ಯಾವೃತ್ತವಾಗಿದೆ ಅಂತ ನಮಗೆ ವ್ಯಾವೃತ್ತಿ ಮುಖೇನ ನಮಗೆ ಅಸಾಧಾರಣ ಧರ್ಮದ ಜ್ಞಾನವಾದರೆ ಅವಾಗ ಅದರಿಂದ ನಮಗೆ ಕೋಟಿ ಸ್ಮರಣ ಬಂದು ಅದರಿಂದ ನಮಗೆ ಸಂಶಯ ಬರುತ್ತೆ. ಇಷ್ಟು ವಾಕ್ಯದಲ್ಲಿ ಹೇಳಿದ್ರು. ಏನು ಬರೀ ವಾಕ್ಯ ಆಯ್ತು, ಹೇಗೆ ಅರ್ಥ ಇದು ವಿವರಣೆ ಹೇಗೆ ಗೊತ್ತಾಗಲ್ಲ. ಅದಕ್ಕೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ತಥಾಚ ನಿತ್ಯವ್ಯಾವೃತ್ತತ್ವಂ ಅನಿತ್ಯಸ್ಯ ಅನಿತ್ಯವ್ಯಾವೃತ್ತತ್ವಂ ಚ ನಿತ್ಯಸ್ಯ ಧರ್ಮಃ ಇತಿ ಸಾಧಾರಣೆ ಏವ. ಈಗ ವಾಕ್ಯ ಪೂರ್ಣ ಹೇಳೋಕ್ಕಿಂತ ಮೊದಲಿಗೆ ವ್ಯಾವೃತ್ತಿ ಅಂತಂದ್ವಿ. ವ್ಯಾವೃತ್ತಿ ಅಂತಂದ್ರೆ ಭೇದ ಪ್ರತೀತಿ, ಭೇದ ಜ್ಞಾನ. ನಿತ್ಯವ್ಯಾವೃತ್ತತ್ವ ಇದು ಯಾವುದರ ಧರ್ಮ? ನಿತ್ಯವ್ಯಾವೃತ್ತತ್ವ ಮೀನ್ಸ್ ನಿತ್ಯದಲ್ಲಿ ಇಲ್ಲದೇ ಇರುವುದು. ಇದು ನಿತ್ಯವ್ಯಾವೃತ್ತತ್ವ ಅಂತ ಅನ್ನೋದು ಒಂದು ಧರ್ಮ. ನಿತ್ಯವ್ಯಾವೃತ್ತತ್ವ ಅಂತ ಅನ್ನೋದು ಎಲ್ಲಿರುತ್ತೆ? ಅನಿತ್ಯವಾದ ಪದಾರ್ಥದಲ್ಲಿ ಇರುತ್ತೆ. ಸೊ ನಿತ್ಯವ್ಯಾವೃತ್ತತ್ವ ಇದು ಅನಿತ್ಯದ ಧರ್ಮ. ಆಮೇಲೆ ಅನಿತ್ಯವ್ಯಾವೃತ್ತತ್ವ ಅಂತ ಅನ್ನೋದು ಯಾವುದರ ಧರ್ಮ? ಅನಿತ್ಯದಲ್ಲಿ ಇಲ್ಲದೆ ಇರೋದು. ಅಂದ್ರೆ ನಿತ್ಯವಾದ ಧರ್ಮದಲ್ಲಿ ಇರುತ್ತೆ ಅನಿತ್ಯವ್ಯಾವೃತ್ತತ್ವ ಅಂತ ಅನ್ನೋದು.
ಸುಮ್ನೆ ಫಾರ್ ಎಕ್ಸಾಂಪಲ್ ಗಗನ, ಆಕಾಶ ಅಂತ ತಗೊಳ್ರಿ. ಆಕಾಶ, ಆಕಾಶದ ಪರಿಮಾಣ ಅದೆಲ್ಲ ನಿತ್ಯ ನಮಗೆ. ಅಲ್ಲಿ ಏನ್ ಬರುತ್ತೆ? ಅನಿತ್ಯವು ಯಾವೃತ್ತತ್ವ ಬರುತ್ತೆ. ಯಾಕೆ? ಅನಿತ್ಯವಾದ ಪದಾರ್ಥದಲ್ಲಿ ಇದೆಯಾ? ಆಕಾಶದ ಪರಿಮಾಣ ಆಕಾಶದಲ್ಲಿ ಇರುತ್ತೆ, ಅನಿತ್ಯವಾದ ಬೇರೆ ಪದಾರ್ಥದಲ್ಲಿ ಇರತ್ತಾ? ಇರೋದಿಲ್ಲ. ಹಾಗಾಗಿ ಅನಿತ್ಯವಾದ ಬೇರೆ ಪದಾರ್ಥದಲ್ಲಿ ಇರೋದಿಲ್ಲ, ನಿತ್ಯವಾದ ಪದಾರ್ಥದಲ್ಲೇನೆ ಇರತ್ತೆ. ಹಾಗಾಗಿ ಅದೇನಾಗತ್ತೆ? ಗಗನದಲ್ಲಿರುವ ಪರಿಮಾಣಗಳೆಲ್ಲವೂ ಅನಿತ್ಯವು ಯಾವೃತ್ತವಾಯಿತು. ಹಾಗಾಗಿ ಅದರಲ್ಲಿ ಏನ್ ಬಂತು? ಅನಿತ್ಯವು ಯಾವೃತ್ತತ್ವ ಬಂತು. ಹಾಗಾಗಿ ಈಗೇನಾಗ್ತಾ ಇದೆ ಅಂತಂದ್ರೆ, ನಿತ್ಯ ಹಾಗೂ ಅನಿತ್ಯ ಎರಡರೂ ಧರ್ಮದಲ್ಲಿ ಸಾಧಾರಣವಾಯಿತು. ಯಾವುದು? ಅನಿತ್ಯ ವ್ಯಾವೃತ್ತತ್ವ ಹಾಗೂ ನಿತ್ಯ ವ್ಯಾವೃತ್ತತ್ವ ರೂಪವಾದ ಧರ್ಮ ಆಕಾಶ ವಿಶೇಷ ಗುಣತ್ವದಲ್ಲಿ ಬರ್ತಾ ಇದೆ ನಮಗೆ. ಇವಾಗ ಸಾಧಾರಣ ಅಂತ ಮಾಡ್ಬೇಕಲ್ವಾ? ನಿತ್ಯ ವ್ಯಾವೃತ್ತತ್ವ ಕೇವಲ ಅನಿತ್ಯದಲ್ಲಿ ಬರುತ್ತೆ. ಅನಿತ್ಯ ವ್ಯಾವೃತ್ತತ್ವ ಅಂತ ಅನ್ನೋದು ಕೇವಲ ನಿತ್ಯದಲ್ಲಿ ಬರುತ್ತೆ. ಆದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ಶಬ್ದ ಇದು ನಿತ್ಯವಾದ ಶಬ್ದವೂ ನಮಗೆ ಕಾಣಿಸ್ತಾ ಇದೆ, ಅನಿತ್ಯವಾದ ಶಬ್ದವೂ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ನಿತ್ಯವಾದ ಶಬ್ದ ಅಂತ ಇಟ್ಕೊಂಡಾಗ ಅಲ್ಲಿ ಏನ್ ಧರ್ಮ ಬಂತು? ಅನಿತ್ಯ ವ್ಯಾವೃತ್ತತ್ವ ಬಂತು. ಇನ್ನು ಅನಿತ್ಯವಾದ ಶಬ್ದ ಅಂತ ಇಟ್ಕೊಂಡಾಗ ಅಲ್ಲಿ ನಿತ್ಯ ವ್ಯಾವೃತ್ತತ್ವ ಅಂತ ಅನ್ನೋ ಧರ್ಮ ಬಂತು. ಹಾಗಾದ್ರೆ ಬೇರೆ ಬೇರೆ ಕಡೆ ಇರುವ ಧರ್ಮಗಳು ಸಾಧಾರಣವಾಗಿ ಒಂದು ಕಡೆಗೆ ಬರ್ತಾ ಇದೆ. ಸೊ ವ್ಯಾವೃತ್ತಿ ಅದರ ತನ್ಮುಖೇನ ನಮಗೆ ಅಸಾಧಾರಣ ಧರ್ಮದಿಂದಾಗಿ ಸ್ಮರಣೆ ಬಂದು ಅದರಿಂದ ಶಬ್ದ ನಿತ್ಯ ಅನಿತ್ಯೋವ ಅಂತನೋ ಸಂಶಯ ಬರುತ್ತೆ. ಹಾಗಾಗಿ ಅಸಾಧಾರಣ ಧರ್ಮ ಇದು ಹೇಗೆ ನಮಗೆ ಸಂಶಯವನ್ನು ತಂದುಕೊಡುತ್ತೆ ಅಂತ ಹೇಳಿದಾಗ, ಆ ಅಸಾಧಾರಣ ಧರ್ಮ ಇದು ಯಾವುದು? ಆಕಾಶ ವಿಶೇಷ ಗುಣತ್ವ. ಅದು ವ್ಯಾವೃತ್ತಿ ಮುಖೇನ ನಮಗೆ ನಿತ್ಯ ವ್ಯಾವೃತ್ತತ್ವ ಅನಿತ್ಯಸ್ಯ, ಅನಿತ್ಯ ವ್ಯಾವೃತ್ತತ್ವ ನಿತ್ಯಸ್ಯ ಅಂತ ಮಾಡೋದ್ರಿಂದಾಗಿ ಸಾಧಾರಣ ಅಂತಾಯ್ತು. ಅಧಾರಣ ಅಂತ ಆಗೋದ್ರಿಂದಾಗಿ ಅಂತಹ ಸಾಧಾರಣ ಧರ್ಮದಲ್ಲೇನೆ ನಾವು ಅಸಾಧಾರಣ ಧರ್ಮವನ್ನು ಸೇರಿಸ್ಬಿಡೋಣ, ಅಂತರ್ಭಾವ ಮಾಡೋಣ. ಹೊರತು ಆ ಅಸಾಧಾರಣವನ್ನು ಪ್ರತ್ಯೇಕವಾದಂತಹ ಕಾರಣ ಅಂತ ಹೇಳಬೇಡಿ. ಅರ್ಥವಾಯ್ತಲ್ಲ? ಹಾಗಾದ್ರೆ ಈಗೇನಾಯ್ತು? ಒಟ್ಟಾರೆ 5 ಕಾರಣದಲ್ಲಿ ಉಪಲಬ್ಧಿಯನ್ನೂ ಸೇರಿಸ್ಬಿಟ್ರು, ಅನುಪಲಬ್ಧಿಯನ್ನೂ ಸೇರಿಸ್ಬಿಟ್ರು, ಆಮೇಲೆ ಈಗ ಅಸಾಧಾರಣ ಧರ್ಮವನ್ನು ಸೇರಿಸ್ಬಿಟ್ರು. ಹಾಗಾದ್ರೆ ಇನ್ನು ಉಳಿದಿದ್ದು ಎರಡೇ, ಒಂದು ಸಾಧಾರಣ ಧರ್ಮ, ಇನ್ನೊಂದು ವಿಪ್ರತಿಪತ್ತಿ. ಅದರಲ್ಲಿ ವಿಪ್ರತಿಪತ್ತಿಯನ್ನು ಸೇರಿಸ್ಬಿಟ್ರೆ ಒಟ್ಟಾರೆ ಕಾರಣವಾದದ್ದು ಒಂದೇ ಅಂತ ಸಿದ್ಧವಾಗತ್ತೆ. ಅಷ್ಟರ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಈಗ ಸಾಧಾರಣ ಅಂತನೋ ಶಬ್ದಕ್ಕೆ ಅರ್ಥವೇನು? ಇಲ್ಲಿ ಈ ಪ್ರಕರಣದಲ್ಲಿ ಗೊಂದಲ ಆಗೋದಿಷ್ಟೇ. ಎಲ್ಲಾ ಕಡೆಗೆ ಸಾಧಾರಣ ಸಾಧಾರಣ ಅಂತಂದ್ರೆ ಈ ಕಡೆಗೂ ಇದ್ದಿದ್ದು ಆ ಕಡೆಗೂ ಇದ್ದಿದ್ದು ಯಾವುದು? ಅದು ಸಾಧಾರಣ. ಫಾರ್ ಎಕ್ಸಾಂಪಲ್, ಹಿಂದಿನ ಪಾಠದಲ್ಲಿ ವಿಚಾರ ಮಾಡಿದಂತೆ ಊರ್ಧ್ವತ್ವ ರೂಪವಾದ ಧರ್ಮ ಅದೇನಾಗಿದೆ? ಪುರುಷನಲ್ಲೂ ಇದೆ, ಈ ಕಡೆಗೆ ಸ್ಥಾನುವಿನಲ್ಲೂ ಇದೆ. ಸೊ ಒಂದೇ ಧರ್ಮ ಎರಡೂ ಕಡೆಗೆ ಇದ್ರೆ ಅದು ಸಾಧಾರಣ ಅಂತ ಆಗತ್ತೆ, ಹೌದಲ್ವಾ? ಆದರೆ ಈಗ ಇಲ್ಲಿ ವಿಚಾರ ಮಾಡಿದಾಗ ನಿತ್ಯ ವ್ಯಾವೃತ್ತತ್ವಂ ಅನಿತ್ಯಸ್ಯ, ಅನಿತ್ಯ ವ್ಯಾವೃತ್ತತ್ವಂ ನಿತ್ಯಸ್ಯ ಅಂದ್ರೆ ಏನಾಗತ್ತೆ? ಎರಡೆರಡು ಧರ್ಮ ಅಂತಾಯ್ತು. ನಿತ್ಯ ವ್ಯಾವೃತ್ತತ್ವ ಅನಿತ್ಯದಲ್ಲಿರತ್ತೆ, ಅನಿತ್ಯ ವ್ಯಾವೃತ್ತತ್ವ ನಿತ್ಯದಲ್ಲಿರತ್ತೆ ಅಂತ ಆಯ್ತೆ ಹೊರತು ಒಂದೇ ಧರ್ಮ ಎರಡು ಕಡೆ ಇದೆ ಅಂತ ಆಗಲಿಲ್ಲ. ಅಂದ ಮೇಲೆ ಇದು ಹೇಗಿದು ಸಾಧಾರಣ ಅಂತ ಆಗತ್ತೆ ಅಂತ ಪ್ರಧಾನವಾದ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಮಾಧಾನ, ನಚ ಏಕೇನೈವ ಸಾಧಾರಣ ಧರ್ಮೇನ ಭಾವ್ಯಂ ಇತಿ ನಿಯಮಃ ಅಸ್ತಿ. ಸಾಧಾರಣ ಧರ್ಮ ಅಂತ ಹೇಳ್ತಾ ಇದ್ದೇವೆ ಅಂತಂದ ಮಾತ್ರಕ್ಕೆ ಆ ಸಾಧಾರಣ ಧರ್ಮ ಒಂದೇ ಇರಬೇಕು ಅಂತ ಏನು ನಿಯಮ? ಸರ್ವಥಾ ಒಂದೇ ಧರ್ಮವೇ ಎರಡೂ ಕಡೆಗೆ ಇದ್ರೆ ಮಾತ್ರ ಅದನ್ನು ಸಾಧಾರಣ ಅಂತ ಕರಿಬೇಕು, ಎರಡು ಇದ್ರೆ ಅದು ಸಾಧಾರಣ ಅಂತ ಕರಿಬಾರ್ದು ಅಂತ ಸರ್ವಥಾ ಇಲ್ಲ. ಯಾಕೆಂದ್ರೆ ಸಾಧಾರಣ ಅಂತನೋ ಶಬ್ದಕ್ಕೆ ಅರ್ಥವೇನು ಅಂತಂದ್ರೆ, ಎದುರಿಗೆ ನಮ್ ಎದುರಿಗೆ ಒಂದು ಪದಾರ್ಥ ಇರಬೇಕು, ಅದರಲ್ಲಿ ಒಂದು ಧರ್ಮ ಇರತ್ತೆ.
ಆ ಧರ್ಮಕ್ಕೆ ಸಹಚರಿತವಾಗಿದ್ದು ಬಿಟ್ರೆ ಅದು ಸಾಧಾರಣ. ಹೊರತು ಒಂದೇ ಧರ್ಮ ಎರಡು ಕಡೆ ಇರಬೇಕು ಅಂತ ನಿಯಮವಿಲ್ಲ. ಇದ್ದೇ ಇರತ್ತೆ, ಅನೇಕ ಕಡೆ ಹಾಗಿರತ್ತೆ. ಆದ್ರೆ ಹಾಗಿದ್ರೆ ಮಾತ್ರ ಸಾಧಾರಣ, ಹಾಗಿಲ್ಲದೆ ಹೋದ್ರೆ ಸಾಧಾರಣವೇ ಅಲ್ಲ ಅಂತ ಸರ್ವತಾ ಅಲ್ಲ. ಒಂದು ಧರ್ಮ ಹೇಗೆ ಸಾಧಾರಣ ಅಂತ ಆಗತ್ತೋ ಅದರಂತೆ ಎರಡೂ ಧರ್ಮವೂ ಕೂಡ ಸಾಧಾರಣ ಅಂತ ವ್ಯವಹಾರ ಮಾಡಬಹುದು, ನಮಗೇನು ಸಮಸ್ಯೆ ಇಲ್ಲ. ಹಾಗಾಗಿ ಏಕೇನೇವ ಸಾಧಾರಣ ಧರ್ಮೇನ, ಒಂದೇ ಸಾಧಾರಣ ಧರ್ಮ ನಾವು ಒಪ್ಪಬೇಕು ಅಂತ ಸರ್ವತಾ ಹೇಳಬೇಡಿ. ಇದಕ್ಕೆ ಟಿಪ್ಪಣಿಕಾರರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ತತ್ವಪ್ರಕಾಶಕ ಇತ್ಯಾದಿ ಗ್ರಂಥದಲ್ಲಿ ಹೀಗೆ ಈ ರೀತಿಯಾಗಿ ಎರಡೆರಡು ಧರ್ಮವನ್ನು ಇಟ್ಟುಕೊಂಡು ಸಾಧಾರಣ ಅಂತ ವ್ಯವಹಾರ ಮಾಡಿದ್ದು ಅಲ್ಲಲ್ಲಿ ಕೆಲವೊಂದು ಅಧಿಕರಣದಲ್ಲಿ ಇದೆ ಅಂತ ತೋರಿಸ್ತಾರೆ. ಹಾಗಾಗಿ ಸಾಧಾರಣ ಅಂತಂದಾಗ ನಮ್ಮ ಶಬ್ದದಿಂದಲೇನೆ ಅರ್ಥವಾಗುವಾಗ ಒಂದು ಧರ್ಮ ಎರಡು ಕಡೆಗಿರ್ಬೇಕು ಅಂತ ಅರ್ಥವಾಗುತ್ತೆ. ಆದ್ರೆ ಹಾಗೆ ಇಲ್ಲಿ ವಿಚಾರ ಮಾಡ್ತಾ ಇಲ್ಲ. ಇಲ್ಲಿ ಅಂದ್ರೆ ಕೇವಲ ಈ ಪೇಜಿನಲ್ಲಿ, ಹಿಂದಿನ ಪೇಜಿನಲ್ಲಿ ವಿಚಾರ ಮಾಡಿದ್ದು ಹಾಗೆ ಒಂದು ಧರ್ಮ ಎರಡು ಕಡೆ ಇದ್ದಿದ್ದು ಅಂತ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಎರಡು ಧರ್ಮ ಇಟ್ಕೊಂಡು ಸಾಧಾರಣ ಅಂತ ವ್ಯವಹಾರ ಮಾಡಿದ್ದಾರೆ. ಒಟ್ಟು ನಿಮಗೆ ಈ ಅಸಾಧಾರಣ ಧರ್ಮವನ್ನು ನಾವು ಅಂತರ್ಭಾವ ಮಾಡಬಹುದು ಅಂತ ಇಷ್ಟು ಸಿದ್ಧವಾಯಿತು. ಆಮೇಲೆ ಕೊನೆಗೆ ಇದ್ದಿದ್ದು ವಿಪ್ರತಿಪತ್ತಿ. ಆ ವಿಪ್ರತಿಪತ್ತಿಯನ್ನು ಕೂಡ ನಾವು ಸಾಧಾರಣ ಧರ್ಮದಲ್ಲಿ ಅಂತರ್ಭಾವ ಮಾಡೋಣ. ಹೇಗೆ? ತಥಾ ತಥಾ ಪ್ರತಿಪನ್ನತ್ವಂ ತಸ್ಯ ತಸ್ಯ ಧರ್ಮಃ. ಏನು ತಥಾ ತಥಾ ಪ್ರತಿಪನ್ನತ್ವಂ ತಸ್ಯ ತಸ್ಯ ಧರ್ಮಃ ಅಂತ ಇಷ್ಟು ಹೇಳಿದ್ರು. ಏನು ಇಲ್ಲಿ ಏನು ನಮಗೆ ಅರ್ಥವಾಗೋದಿಲ್ಲ. ಅದರ ಅಭಿಪ್ರಾಯ ನಾವು ಹಿಂದೆ ಸಂಶಯದ ವಿಚಾರ ಮಾಡುವಾಗ ಕೊನೆಗೆ ಬಿದ್ದದ್ದು ವಿಪ್ರತಿಪತ್ತಿ. ಅಲ್ಲಿ ನಾವು ಯಾವುದನ್ನು ತೆಗೆದುಕೊಂಡು ವಿಚಾರ ಮಾಡಿದ್ವಿ ಅದಕ್ಕೆ ಒಂದು ಉದಾಹರಣೆ ಕೊಟ್ರು ವಿಪ್ರತಿಪತ್ತಿಗೆ. ಯಾವುದದು? ಇಂದ್ರಿಯಾಣಿ ಭೌತಿಕಾನಿ ಉತ ಅಭೌತಿಕಾನಿ ಅಂತ ಹೇಳಿ ಕೆಲವರು ವೈಶೇಷಿಕರು ಭೌತಿಕ ಅಂತಂತಾರೆ, ಸಾಂಖ್ಯರು ಅಭೌತಿಕ ಅಂತಂತಾರೆ. ಭೂತದಿಂದ ಹುಟ್ಟಿದೆ ಅಂತ ಕೆಲವರು, ಭೂತದಿಂದ ಹುಟ್ಟಿಲ್ಲ ಅಂತ ಕೆಲವರು. ಹಾಗಾದ್ರೆ ಇಂದ್ರಿಯದು ಭೌತಿಕ ಅಂತ ತಿಳಿಬೇಕಾ ಇಲ್ಲ ಅಭೌತಿಕ ಅಂತ ತಿಳಿಬೇಕಾ ಅಂತ ನಾವು ಈ ಉದಾಹರಣವನ್ನು ನಾವು ಹಿಂದೆ ತಿಳಿದಿದ್ದೇವೆ. ಈಗ ತಥಾ ತಥಾ ಪ್ರತಿಪನ್ನತ್ವಂ ಅಂತನೋ ಶಬ್ದಕ್ಕೆ ಏನಂದ್ರೆ ತಥಾ ಪ್ರತಿಪನ್ನತ್ವಂ ಅಂತನೋ ಶಬ್ದಕ್ಕೆ ಭೌತಿಕತ್ವೇನ ಪ್ರತಿಪನ್ನತ್ವಂ, ಆಮೇಲೆ ಇನ್ನೊಂದು ತಥಾ ಪ್ರತಿಪನ್ನತ್ವಂ ಅಂದ್ರೆ ಅಭೌತಿಕತ್ವೇನ ಪ್ರತಿಪನ್ನತ್ವಂ ಅಂತ ಶಬ್ದಕ್ಕೆ ವ್ಯವಸ್ಥೆ. ಅಂದ್ರೆ ಭೌತಿಕತ್ವೇನ ತಿಳಿಯಲ್ಪಡಬೇಕಾದದ್ದು ಅಭೌತಿಕತ್ವೇನ ತಿಳಿಯಲ್ಪಡಬೇಕಾದದ್ದು ಅಂತ ಅರ್ಥ. ತಥಾ ಪ್ರತಿಪನ್ನತ್ವಂ ಅಂತನೋ ಎರಡು ಬಾರಿ ಪ್ರಯೋಗ ಮಾಡಿದ್ದಕ್ಕೆ. ತಥಾ ಪ್ರತಿಪನ್ನತ್ವಂ ತಸ್ಯ ಧರ್ಮ ಅಂದ್ರೆ ತಥಾ ಪ್ರತಿಪನ್ನತ್ವಂ ತಸ್ಯ ಧರ್ಮ ಅಂದ್ರೆ ಭೌತಿಕತ್ವೇನ ಪ್ರತಿಪನ್ನತ್ವ, ಇದು ಭೌತಿಕವಾದ ಘಟದ ಧರ್ಮ. ಅರ್ಥವಾಯ್ತಲ್ಲ? ಈಗ ಇಂದ್ರಿಯಕ್ಕೆ ಹೇಳ್ತಾ ಇದ್ರಿ, ಇಂದ್ರಿಯ ಇದು ಭೌತಿಕ ಅಂತ. ಯಾಕೆ? ಭೌತಿಕತ್ವೇನ ಪ್ರತಿಪನ್ನ, ಭೌತಿಕತ್ವೇನ ನಮಗೆ ತಿಳಿಯಲ್ಪಟ್ಟಿದೆ. ಅದು ಸಾಧಾರಣವಾಯ್ತು. ಇದು ಯಾಕೆ ಸಾಧಾರಣವಾಯ್ತು ಅಂತಂದ್ರೆ ಜಗತ್ತಿನಲ್ಲಿ ಭೌತಿಕವಾದ ಒಂದು ಪದಾರ್ಥವಿದೆ ಅಂತ ಇಟ್ಕೊಳ್ರಿ. ಭೂತದಿಂದ ನಿರ್ಮಿತವಾದ ಯಾವುದೋ ಒಂದು ನಾವು ಕಾಣುವಂತಹ ಜಗತ್ತಿನಲ್ಲಿರುವ ಘಟಪಟಾದಿ ಇತ್ಯಾದಿ ಏನೋ ಒಂದು ಪದಾರ್ಥಗಳು, ಅದರಲ್ಲಿ ಒಂದು ಧರ್ಮ ಇದೆ. ಏನಂತ? ಭೌತಿಕತ್ವೇನ ಪ್ರತಿಪನ್ನತ್ವ ಅಂತನೋ ಧರ್ಮವಿದೆ. ಸೊ ಅದು ಘಟದ ಧರ್ಮವಾಯ್ತಲ್ಲ. ಅದು ಘಟಕ್ಕೂ ಇದೆ, ಅದು ಘಟಕ್ಕೆ ಇಲ್ಲ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಘಟ ಇದು ಭೌತಿಕವಾಗಿದೆ, ಭೂತ ನಿರ್ಮಿತವಾಗಿದೆ ಅದು. ಸೊ ಹಾಗಾಗಿ ಅದು ನಿಮಗೆ ಭೌತಿಕದ ಧರ್ಮವಾಯಿತು. ಅದೇ ನಿಮಗೆ ಇಂದ್ರಿಯಕ್ಕೆ ಬರ್ತಾ ಇದೆ. ಯಾಕೆ? ಸಾಂಖ್ಯರು ವೈಶೇಷಿಕರು ಇಬ್ಬರಲ್ಲಿ ಒಬ್ಬರು ಭೌತಿಕ ಅಂತ ಕರೆದಿದ್ದಾರೆ ಇಂದ್ರಿಯವನ್ನು. ಹಾಗಾಗಿ ಅವರ ಮತ ಪ್ರಕಾರ ಭೌತಿಕತ್ವೇನ ಪ್ರತಿಪನ್ನವಾಯಿತು. ಹಾಗಾಗಿ ಘಟದಲ್ಲಿ ಸಾಧಾರಣವಾದ ಧರ್ಮವೇ ಈಗ ನೀವು ಇಂದ್ರಿಯಕ್ಕೆ ಹೇಳ್ತಾ ಇದ್ದೀರಾ. ಇದು ಒಂದು ರೀತಿ. ಅದೇ ರೀತಿಯಾಗಿ ಆ ಪ್ರತಿಪನ್ನತ್ವಂ, ಅದಕ್ಕೆ ಎರಡೂ ಕಡೆಗೆ ಜೋಡಿಸಬೇಕು ಅಂತ ಅನ್ನೋದಕ್ಕಾಗಿ ಸಾಮಾನ್ಯವಾಗಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಟೀಕಾರಾಯರು. ಅಂದ್ರೆ ವಿಶೇಷ ಶಬ್ದವನ್ನು ಮಾಡಿಲ್ಲ. ತಥಾ ತಥಾ ಪ್ರತಿಪನ್ನತ್ವಂ, ಅದಕ್ಕೆ ತಥಾ ತಥಾ ಅಂತ ಎರಡು ಬಾರಿ ಪ್ರಯೋಗ. ಆ ವಾಕ್ಯವನ್ನು ಎರಡು ಸಲ ಯೋಜನೆ ಮಾಡ್ಕೊಳ್ಬೇಕು ನಾವು. ತಥಾ ಪ್ರತಿಪನ್ನತ್ವಂ ತಸ್ಯ ಧರ್ಮ ಒಂದು ಸಲ, ಇನ್ನೊಂದು ಬಾರಿ ತಥಾ ಪ್ರತಿಪನ್ನತ್ವಂ ತಸ್ಯ ತಸ್ಯ ಧರ್ಮ, ತಸ್ಯ ಇನ್ನೊಂದು ತಸ್ಯ ತಸ್ಯ ಧರ್ಮ. ಮೊದಲನೇ ಬಾರಿ ಹೇಳುವಾಗ ಭೌತಿಕತ್ವೇನ ಪ್ರತಿಪನ್ನತ್ವಂ ಭೌತಿಕವಾದ ಜಗತ್ತಲ್ಲಿರುವಂತಹ ಪದಾರ್ಥದ ಧರ್ಮ. ಇನ್ನೊಂದು ಬಾರಿ
ತಥಾ ಪ್ರತಿಪನ್ನತ್ವಂ ಅಂತನೋ ಶಬ್ದಕ್ಕೆ ಅಭೌತಿಕತ್ವೇನ ಪ್ರತಿಪನ್ನತ್ವಂ ತಸ್ಯ ಧರ್ಮ ಅಂದ್ರೆ ಅಭೌತಿಕದ ಧರ್ಮ. ಅಂದ್ರೆ ಯಾವುದು ಜಗತ್ತಿನಲ್ಲಿ ಅಭೌತಿಕವಾದದ್ದು ಯಾವುದು? ಆತ್ಮ. ಆತ್ಮ ಅಂದ್ರೆ ಜೀವ, ಅವನ ಧರ್ಮಗಳು, ಇದೆಲ್ಲವೂ ಅಭೌತಿಕ, ಭೂತ ನಿರ್ಮಿತವಲ್ಲ, ನಮ್ಮ ದೇಹ ನಿರ್ಮಿತ ಭೂತಗಳಿಂದ. ಭೂತ ನಿರ್ಮಿತವಾಗತ್ತೆ ಹೊರತು ಆ ಭೂತ ಅಂತೀನಿ, ದೇಹ ಇದು ಭೂತಗಳಿಂದ ನಿರ್ಮಿತವಾಗತ್ತೆ ಹೊರತು, ಭೂತ ಅಂದ್ರೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋ, ಭೂತ ಅಂದ್ರೆ ಪಿಶಾಚ ಹಂಗಲ್ಲ. ಭೂತ ಅಂದ್ರೆ ಪಂಚಮಹಾಭೂತಗಳು. ಭೌತಿಕ ಅಂತಂದ್ರೆ ಪಂಚಮಹಾಭೂತಗಳಿಂದ ಹುಟ್ಟಿದ್ದು. ಹಾಗಾಗಿ ಅಭೌತಿಕವಾದಂತಹ ಆತ್ಮ, ಅವನ ಧರ್ಮ, ಇದೆಲ್ಲವೂ ಅಭೌತಿಕತ್ವೇನ ಪ್ರತಿಪನ್ನವಾಗಿದೆ. ಸೊ ಅದರ ಧರ್ಮವಾಯಿತು. ಅದು ನಮಗೆ ಈಗ ಎಲ್ಲಿ ಬರ್ತಾ ಇದೆ? ಇಂದ್ರಿಯಕ್ಕೆ ಬರ್ತಾ ಇದೆ. ಯಾಕೆಂದ್ರೆ ಸಾಂಖ್ಯರು ಅಭೌತಿಕ ಅಂತ ಒಪ್ಪಿದ್ದಾರೆ. ಹಾಗಾಗಿ ಅಭೌತಿಕತ್ವೇನ ಪ್ರತಿಫಲನತ್ವ ಅಲ್ಲಿ ಬಂತು. ಹಾಗಾಗಿ ಯಾವುದೇ ಧರ್ಮವಾಯಿತು ಜಗತ್ತಿನಲ್ಲಿ ಇರುವಂತಹದ್ರೊಳಗೆ? ಅಭೌತಿಕವಾದದ್ರಲ್ಲಿ ಇರುವ ಧರ್ಮ ಇದು ಇಲ್ಲಿ ಬರ್ತಾ ಇದೆ. ಸೊ ಈಗ ನಾವು ಮೊದಲು ವಿಚಾರ ಮಾಡಿದಂತೆ ಒಂದೇ ಧರ್ಮ ಎರಡು ಕಡೆ ಬರ್ತಾ ಇದೆ. ಒಂದೇ ಧರ್ಮ, ಒಂದೇ ತರಹದ ಧರ್ಮ ಅಂತಂದ್ರೆ ಭೌತಿಕತ್ವೇನ ಪ್ರತಿಪನ್ನತ್ವ, ಭೌತಿಕವಾದ ನಾವು ಕಾಣುವ ಜಗತ್ತಿನಲ್ಲಿರುವ ಪದಾರ್ಥದಲ್ಲೂ ಇದೆ. ಈ ಸಾಂಖ್ಯರು ವೈಶೇಷಿಕರು ಹೇಳುವಂತೆ ಇಂದ್ರಿಯದಲ್ಲೂ ಬರ್ತಾ ಇದೆ. ಅಭೌತಿಕತ್ವೇನ ಪ್ರತಿಪನ್ನತ್ವ ಅಂತ ಅನ್ನೋದು ಅಷ್ಟೇ, ನಾವು ತಿಳಿದಂತಹ ಆತ್ಮ ಅವನ ಧರ್ಮದಲ್ಲಿ ಬರ್ತಾ ಇದೆ, ಈ ಕಡೆ ಇಂದ್ರಿಯದಲ್ಲೂ ಬರ್ತಾ ಇದೆ. ಹಾಗಾಗಿ ಇದು ಏನಾಯ್ತು ನಿಮಗೆ? ಭೌತಿಕತ್ವೇನ ಪ್ರತಿಪನ್ನತ್ವಂ ಅಭೌತಿಕತ್ವೇನ ಪ್ರತಿಪನ್ನತ್ವಂ ಅಂತನ್ನೋದು ಸಾಧಾರಣವಾಯಿತು. ಸಾಧಾರಣವಾದದ್ದರಿಂದಾಗಿ ಆ ವಿಪ್ರತಿಪತ್ತಿಯನ್ನು ನಾವು ಸಾಧಾರಣ ಧರ್ಮದಲ್ಲೇನೆ ಅಂತರ್ಭಾವ ಮಾಡೋಣ, ಅದನ್ನು ಬಿಟ್ಟು ಪ್ರತ್ಯೇಕವಾದ ಕಾರಣ ಅಂತ ಹೇಳಬೇಡಿ. ತಥಾ ತಥಾ ಪ್ರತಿಪನ್ನತ್ವಂ ತಸ್ಯ ತಸ್ಯ ಧರ್ಮ, ಭೌತಿಕತ್ವೇನ ಪ್ರತಿಪನ್ನತ್ವಂ ಭೌತಿಕಸ್ಯ ಧರ್ಮ, ಅಭೌತಿಕತ್ವೇನ ಪ್ರತಿಪನ್ನತ್ವಂ ಅಭೌತಿಕಸ್ಯ ಧರ್ಮ ಇತಿ ವಿಪ್ರತಿಪತ್ತಿರಪಿ ಸಾಧಾರಣಿ. ವಿಪ್ರತಿಪತ್ತಿ ಅಂತ ಅನ್ನೋದು ಕೂಡ ಸಾಧಾರಣವಾಯಿತು. ಹಾಗಾಗಿ ಅದನ್ನು ನಾವು ಸಾಧಾರಣ ಧರ್ಮದಲ್ಲೇನೆ ಅಂತರ್ಭಾವ ಮಾಡೋಣ ಹೊರತು ಅದನ್ನು ಪ್ರತ್ಯೇಕವಾದ ಕಾರಣ ಅಂತ ಸರ್ವಥಾ ಹೇಳುವ ಅವಶ್ಯಕತೆ ಸರ್ವಥಾ ಇಲ್ಲ. ಹಾಗಾಗಿ ಇದೆಲ್ಲ ನಿಮಗೆ ಸಂಶಯದ ವಿಚಾರ ಮಾಡ್ತಾ ಬಂದೇವಿ. ಮೊದಲಿಗೆ ಅನವಧಾರಣಂ ಜ್ಞಾನಂ ಸಂಶಯ ಅಂತ ಹೇಳಿ ಸಂಶಯದ ಲಕ್ಷಣ ಮೊದಲಿಗೆ ಹೇಳಿದ್ರು. ಆ ಸಂಶಯದ ಲಕ್ಷಣ ಹೇಳಿದ ಮೇಲೆ ಆ ಸಂಶಯದ ವಿಷಯದಲ್ಲಿ ಕೆಲವು ಪೂರ್ವ ಪಕ್ಷಿಗಳು ಯಾವ ರೀತಿಯಾಗಿ ವಿಪ್ರತಿಪತ್ತಿ, ಅರ್ಥಾತ್ ಪೂರ್ವ ಪಕ್ಷಿಗಳು ಏನು ಅವರ ಅಭಿಪ್ರಾಯವಿದೆ ಅಂತ ಸಮಸ್ಯೆ ಆಗಿತ್ತು. ಅದಕ್ಕೆ ಅವರೆಲ್ಲರ 5 ರೀತಿಯಾಗಿ ಕಾರಣಗಳು ಅಂತ ಅವರ ಮತವನ್ನು ಮೊದಲಿಗೆ ಪ್ರಾಚೀನರ ಮತವನ್ನು ಹೇಳಿದರು. ಆಮೇಲೆ ನವೀನರ ಮತವನ್ನು ಹೇಳಿದ್ರು 3 ಮಾತ್ರ ಕಾರಣ, ಉಳಿದ 2 ಸೇರಿಸ್ಬಿಟ್ಟು ಅಂತರ್ಭಾವ ಮಾಡಿ 3 ಕಾರಣ ಅಂತ ಹೇಳೋಣ ಅಂತ ಅವರ ಮತ ಹೇಳಿದರು. ಅದಾದ ಮೇಲೆ ಈಗ ನಮ್ಮ ಮತದ ಪ್ರಕಾರ ಆ 3 ಅಂತೂ ಹೇಳಬೇಕಾಗಿಲ್ಲ, 5 ಅಂತೂ ಹೇಳಬೇಕಾಗಿಲ್ಲ, 2 ಕಾರಣ, ಒಂದೇ ಕಾರಣ, ಆ ಒಂದು ಕಾರಣದಲ್ಲೇನೆ ಉಳಿದ 2 ಅಸಾಧಾರಣ ಧರ್ಮವನ್ನು ವಿಪ್ರತಿಪತ್ತಿಯನ್ನು ಅಂತರ್ಭಾವ ಮಾಡಿ ಸಂಶಯ ಅಂದ್ರೆ ಏನು? ಅನವಧಾರಣ ಜ್ಞಾನಂ ಸಂಶಯ. ಸಂಶಯಕ್ಕೆ ಕಾರಣ ಏನು? ಸಾಧಾರಣ ಧರ್ಮ. ಹಾಗಾದ್ರೆ ಉಳಿದಿದ್ದೆಲ್ಲ ನಮ್ಗೆ ಕಂಡಿದ್ದೆಲ್ಲ ಜಗತ್ತಿನಲ್ಲಿ ಸಂಶಯ ಬರೋದು, ಉಪಲಬ್ಧಿ ಅನುಪಲಬ್ಧಿ ಅಸಾಧಾರಣ ಧರ್ಮ ವಿಪ್ರತಿಪತ್ತಿ ಇದರಿಂದ ಬರೋದು, ಅದೆಲ್ಲವನ್ನೂ ಇದರಲ್ಲೇ ಸೇರಿಸಿದ್ದೇವೆ. ಹಾಗಾಗಿ ಸಂಶಯ ಅಂದ್ರೆ ಸಂಶಯ ಕಾರಣವಾದ್ದು ಒಂದೇ ಅಂತ. ಇಷ್ಟು ನಿಮಗೆ ಸಂಶಯ ಕಾರಣದ, ಸಂಶಯ ಜ್ಞಾನ ಹಾಗೂ ಸಂಶಯ ಕಾರಣ ಇದರ ವಿಚಾರವನ್ನು ಹಿಂದೆ ಮಾಡಿದರು. ಮೊದಲಿಗೆ ನಿಮಗೆ ಮಂಗಳಾಚರಣ ಶ್ಲೋಕವಾದ ಮೇಲೆ ಪ್ರಮಾಣ ಅಂದ್ರೆ ಏನು ಅಂತ ಹೇಳಬೇಕು, ಅದಕ್ಕಿಂತ ಮೊದಲಿಗೆ ಲಕ್ಷಣ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಲಕ್ಷಣವನ್ನು ಹೇಳಿದರು. ಲಕ್ಷಣ ಹೇಳಿದ ಮೇಲೆ ಹಾಗಾದ್ರೆ ಲಕ್ಷಣ ಪ್ರಯೋಜನ ಏನು ಅಂತ ಪ್ರಶ್ನೆ ಬಂತು. ಆ ಲಕ್ಷಣದ ಪ್ರಯೋಜನ ವಿಚಾರ ಮಾಡಿದರು. ಆಮೇಲೆ ಪ್ರಮಾಣದ ಸಾಮಾನ್ಯ ಲಕ್ಷಣವನ್ನು ಹೇಳಿದರು. ಅದನ್ನು ಹೇಳಿದ ಮೇಲೆ ಆಮೇಲೆ ಅನುಪ್ರಮಾಣ ಮತ್ತೆ ಕೇವಲ ಪ್ರಮಾಣ ಎರಡೂ ಕಡೆಗೆ ಲಕ್ಷಣ ಬರ್ಬೇಕಲ್ವಾ, ಅದಕ್ಕೆ ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಪ್ರಶ್ನೆ ಬಂತು. ಅದರ ವ್ಯವಸ್ಥೆ ಮಾಡಿಕೊಟ್ರು. ಅದಾದ ಮೇಲೆ ಪ್ರಮಾತೃ ಪ್ರಮೇಯದಲ್ಲಿ ವ್ಯವಚ್ಛೇದವನ್ನು ಮಾಡೋದಕ್ಕಾಗಿ ಅಂತಂದು ಮೊದಲಿಗೆ ಪ್ರಮಾತ ಅಂದ್ರೆ ಏನು, ಪ್ರಮೇಯ ಅಂದ್ರೆ ಏನು, ಪ್ರಮಾ ಅಂದ್ರೆ ಏನು ಅಂತೆಲ್ಲ ಪ್ರಶ್ನೆ ಬಂತು. ಅದಕ್ಕಾಗಿ ಪ್ರಮಾತ, ಪ್ರಮೇಯ, ಪ್ರಮಾ,
ಅದೆಲ್ಲದರ ಲಕ್ಷಣವನ್ನು ಹೇಳಿದ್ರು. ಅದಾದ ಮೇಲೆ ಅದನ್ನು ಹೇಳುವಾಗ ಸಂಶಯದಲ್ಲಿ ವಿಪರ್ಯಯದಲ್ಲಿ ಬಂದ ದೋಷವನ್ನು ಪರಿಹಾರ ಮಾಡಿದಂತೆ ಆಗತ್ತೆ ಅಂತ ಹೇಳಿದ್ರಿ. ಸಂಶಯ ಅಂದ್ರೆ ಏನು, ವಿಪರ್ಯಯ ಅಂದ್ರೆ ಏನು ಅಂತ ಪ್ರಶ್ನೆ ಬಂತು. ಅದಕ್ಕಾಗಿ ಸಂಶಯ ಲಕ್ಷಣ ಹೇಳಬೇಕಾಗಿತ್ತು. ಆ ಸಂಶಯದ ಲಕ್ಷಣ ಹೇಳಿದ ಮೇಲೆ ಹಾಗಾದ್ರೆ ಸಂಶಯದ ವಿಷಯದಲ್ಲಿ ಕೆಲವು ವಾದಿಗಳು ಹೀಗೆ ಪೂರ್ವಪಕ್ಷ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳಿ ಅದನ್ನು ಹೇಳಿದರು. ಅದರಲ್ಲಿ ಎರಡು ಮತವನ್ನು ಸೂಚನೆ ಮಾಡಿದರು. ಆಮೇಲೆ ನಮ್ಮ ಮತವನ್ನು ವಯಂ ತುಬ್ರೂಮಹ ಅಂತ ಹೇಳಿ ಇವತ್ತಿನ ಪಾಠದಲ್ಲಿ ನಮ್ಮ ಮತದ ಪ್ರಕಾರ ಹೇಗೆ ನಾವು ತಿಳ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರು. ಇಷ್ಟು ಮುಗಿದ ಮೇಲೆ ಆಮೇಲೆ ಮುಂದಿನ ವಿಚಾರ, ವಿಪರೀತ ಜ್ಞಾನದಲ್ಲೂ ದೋಷ ಪರಿಹಾರ ಬಂದ ದೋಷವು ಪರಿಹಾರವಾಗತ್ತೆ ಅಂತ ಹಿಂದೆ ಸೂಚನೆ ಮಾಡಿದ್ರಿ. ಮೊದಲಿಗೆ ವಿಪರೀತ ಜ್ಞಾನ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ಮುಂದೆ ಆ ವಿಪರೀತ ಜ್ಞಾನದ ವಿಚಾರವನ್ನು ಮಾಡ್ತಾರೆ. ಅಂದ್ರೆ ಅಯಥಾರ್ಥ ಜ್ಞಾನ, ವಿಪರೀತ ನಿಶ್ಚಯೋ ವಿಪರ್ಯ ಅಂತ ಹೇಳಿ ಅಯಥಾರ್ಥ ಜ್ಞಾನವನ್ನು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಅದರ ಲಕ್ಷಣ ಎಲ್ಲ ಹೇಳಿದ ಮೇಲೆ ಆ ಯಥಾರ್ಥ ಜ್ಞಾನದ ವಿಷಯದಲ್ಲಿ ಕೆಲವರು ಪೂರ್ವ ಪಕ್ಷಿಗಳು ಒಂದು ರೀತಿಯಾಗಿ ವಿಚಾರ ಮಾಡ್ತಾರೆ. ಅವರು ಅನೇಕ ಪೂರ್ವ ಪಕ್ಷಿಗಳು, ಪ್ರಾಭಾಕರರು, ವೈಶೇಷಿಕರು, ವಿಜ್ಞಾನವಾದಿಗಳು, ಭಾಸ್ಕರಾಚಾರ್ಯರು, ಮಾಯಾವಾದಿಗಳು, ಹೀಗೆ ಅನೇಕ ಮತವನ್ನು ಎಲ್ಲವನ್ನು ಅನುವಾದ ಮಾಡಿ ಕೊನೆಗೆ ನಮ್ಮ ಮತದ ಪ್ರಕಾರ ಹಾಗಾದರೆ ಯಥಾರ್ಥ ಜ್ಞಾನ ಇದೆಯಾ ಇಲ್ವಾ, ಇದೆ ಅಂದ್ರೆ ಹೇಗೆ, ಅದರ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇಷ್ಟು ನಿಮಗೆ ಅಂದ್ರೆ ಒಂದು ಶಾರ್ಟ್ ಆಗಿ ಸಂಕ್ಷೇಪವಾಗಿ ನಾವು ಏನೇನಾಯ್ತು ಅಂತ ತಿಳಿದಿದ್ದೇವೆ. ಆಗ್ಲಿ, ಮುಗಿಸೋಣ. ಇದಂ ಜ್ಞಾನಂ ಶ್ರೀಕೃಷ್ಣ ಅರ್ಪಣಮಸ್ತು. ಇದಂ ಜ್ಞಾನಂ ಹರೇ ಪೂಜಾ ಹರೇ ಓಜಂ ಸ ಹರ್ಯಧೀನಂ ಚ ಸರ್ವತ್ರ ಇತ್ಯೇವ ನ್ಯಾಸೋ ಹರೋ ಸ್ಮೃತಃ. ಶ್ರೀಕೃಷ್ಣ ಅರ್ಪಣಮಸ್ತು. ಕಲ್ಪನೆ ಬರ್ತಾ ಇದೆ ಅಲ್ವಾ? ನಮಸ್ಕಾರ ಗುರುಗಳೇ. ಸರಿ. ಆಯ್ತು. ಇದು NR ರಾವ್ ಅಂದ್ರೆ ಯಾರು ಅವ್ರಿಗೆ ಗೊತ್ತಾಗ್ತಿಲ್ಲ, ಮತ್ತೆ ಡಿಸ್ಕನೆಕ್ಟ್ ಆಯ್ತು. ರಂಗನಾಥನ್ನ. ಓಕೆ ಓಕೆ ಓಕೆ. ನಮಸ್ಕಾರ. ನಮಸ್ಕಾರ.